ಹೆಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾಗಪ್ಪನ ನೈವೇದ್ಯಕ್ಕೆ ನಮ್ಮ ಹಿರಿಯರು ಏನು ಮಾಡ್ತಾ ಇದ್ರು ಅಂತ ತಿಳಿಸ್ಕೊಡ್ತೀನಿ. ಮೊದಲು ಒಂದು ಕಡಾಯಲ್ಲಿ ಅರ್ಧ ಕಪ್ ಎಳ್ಳನ್ನು ಹಾಕಿ ಚಟಪಟ ಅಂತ ಸಿಡಿಯೋವರೆಗೂ ಹುರ್ಕೋಬೇಕು. ನಂತರ ಅದೇ ಕಡಾಯಿಗೆ 1 ಕಪ್ ಸಜ್ಜೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಸಜ್ಜೆಯಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಸೊ ಇದನ್ನ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಶುಗರ್ ಮತ್ತು ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಈ ಥರ ಅದೇ ತವಕ್ಕೆ 1 ಕಪ್ ಕಡಲೆ ಹಾಕಿ ಹುರ್ಕೊಳ್ಬೇಕು. ಕಡಲೆಯಲ್ಲಿ ವಿಟಮಿನ್ಸ್, ಮಿನರಲ್ಸ್ ಆ್ಯಂಡ್ ಫೈಬರ್ ಕಂಟೆಂಟ್ ತುಂಬ ಇರುತ್ತೆ. ಇದನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಥರ ಪುಟಾಣಿ ಆಗೋವರೆಗೂ ಹುರ್ಕೋಬೇಕು. ಮತ್ತು ಅದೇ ಕಡಾಯಿಗೆ 1 ಕಪ್ ಗೋಧಿನ ಹಾಕಿ ಹುರ್ಕೋಬೇಕು. ಗೋಧಿ ನಮ್ಮ ತೂಕನ ಕಂಟ್ರೋಲಲ್ಲಿ ಇಡುತ್ತೆ ಹಾಗೂ BP, ಶುಗರ್, ಹಾರ್ಟ್ ಡಿಸೀಸ್ ಇವನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ. ಅದೇ ಕಡಾಯಿಗೆ 1 ಕಪ್ ಹೆಸರುಕಾಳು ಹಾಕಿ ಹುರ್ಕೋಬೇಕು. ಹೆಸರುಕಾಳು ನಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡುತ್ತೆ ಹಾಗೂ ಸ್ಕಿನ್ಗೂ ತುಂಬ ಒಳ್ಳೆಯದು. ಈ ಥರ ಹುರ್ಕೊಂಡ್ರೆ ಸಾಕು. ಗ್ರೀನ್ ಕಲರ್ ಸ್ವಲ್ಪ ಚೇಂಜ್ ಆಗಿಬಿಟ್ಟಿರುತ್ತೆ. ನೆಕ್ಸ್ಟ್ ಅದೇ ಕಡಾಯಿಗೆ 1 ಕಪ್ ಅಕ್ಕಿ ಹಾಕ್ಕೊಂಡು ನಾವು ಹುರ್ಕೋಬೇಕು. ಅಕ್ಕಿ ತಿನ್ನೋದ್ರಿಂದ ನಾವು ದಪ್ಪ ಆಗೋದು ಅಂತ ಅಂದ್ಕೋಬೇಡಿ, ಅದರಲ್ಲಿ ಒಳ್ಳೆ ಕಾರ್ಬೋಹೈಡ್ರೇಟ್ಸ್ ಕೂಡ ಇರುತ್ತೆ. 5 ಧಾನ್ಯಗಳನ್ನ ಹುರ್ಕೊಂಡು ತಣ್ಣಗಾಗೋವರೆಗೂ ಇಟ್ಕೋಬೇಕು. ಆಮೇಲೆ ಒಂದು ಮಿಕ್ಸಿ ಜಾರಲ್ಲಿ ನಾವು ಆಲ್ರೆಡಿ ಹುರ್ಕೊಂಡಿರುವಂಥ ಎಳ್ಳನ್ನು ಹಾಕ್ಕೋಬೇಕು. ಅದಕ್ಕೆ 2 ಚಮಚ ಬೆಲ್ಲ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಆದಮೇಲೆ ಇದನ್ನು ಒಂದು ಬೌಲಲ್ಲಿ ತಗೊಂಡು ಉಂಡೆ ಕಟ್ಟಬೇಕು. ಇದನ್ನು ನಾಗಪ್ಪನ ಎಡೆಗೆ ಎಳ್ಳುಂಡೆ ಅಂತ ಮಾಡ್ತಾರೆ. ಇದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದೇ ರೀತಿ ಅದೇ ಮಿಕ್ಸಿ ಜಾರಲ್ಲಿ ಆಲ್ರೆಡಿ ನಾವು ಹುರಿದುಕೊಂಡಿರುವಂಥ 5 ಧಾನ್ಯಗಳನ್ನ ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ. ಪುಡಿ ಮಾಡಿದ ಮೇಲೆ ಜರಡಿಗೆ ಹಾಕಿ ಚೆನ್ನಾಗಿ ಸೋದಿಸ್ಕೋಬೇಕು. ನಿಮ್ಮ ಹತ್ರ ಜಾಸ್ತಿ ಧಾನ್ಯಗಳನ್ನು ಹುರಿದಿದ್ರೆ ನೀವು ಗಿರಣಿಗೂ ಕೂಡ ಹಾಕ್ಸ್ಕೋಬಹುದು. ನಾನು ಸ್ವಲ್ಪ ಇರೋದ್ರಿಂದ ನಾನಿಲ್ಲಿ ಮಿಕ್ಸರಲ್ಲಿ ಹಾಕ್ತಿದ್ದೀನಿ. ಈ ಥರ ದಪ್ಪ ಬಂದಿರೋ ಮೇಲೆ ಪುಡಿನ ಮತ್ತೊಮ್ಮೆ ನಾವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನಾನು ಟೋಟಲ್ 2 ಕಪ್ ಧಾನ್ಯ ತೊಗೊಂಡಿದ್ದೆ, ಅಂದರೆ 5 ಧಾನ್ಯಗಳನ್ನ ಸೇರಿ ಇಷ್ಟು ಪುಡಿ ಆಗಿದೆ ನನಗಿವಾಗ. ಅದಕ್ಕೆ ನಾನು ಎಷ್ಟು ಧಾನ್ಯ ತೊಗೊಂಡಿರ್ತೀವೋ ಅಷ್ಟೇ ಬೆಲ್ಲ ಹಾಕ್ಕೋಬೇಕು. ಈಗ 2 ಕಪ್ ಬೆಲ್ಲ ಹಾಕಿದ್ದೀನಿ. ಇದಕ್ಕೆ ಅರ್ಧ ಕಪ್ ನೀರು ಹಾಕಿ ಬೆಲ್ಲ ಕರಗೋವರೆಗೂ ಕುದಿಸ್ಕೋಬೇಕಾಗತ್ತೆ. ಇದನ್ನು ಬೆಲ್ಲ ಕರಗೋವರೆಗೂ ಈ ಥರ ಕೈ ಆಡಿಸ್ತಾ ಇರಬೇಕು. ಇದಕ್ಕೆ ಎಳೆ ಪಾಕ ಏನೂ ಬೇಕಾಗಿಲ್ಲ, ಚಹಾ ಥರ ಕುದ್ರೆ ಸಾಕು. ಪಾಕ ಇವಾಗ ಕರೆಕ್ಟಾಗಿ ಇದೆ. ಆಲ್ರೆಡಿ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಧಾನ್ಯದ ಪುಡಿಗೆ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ಬೆಲ್ಲನ ನಾವು ಶೋಧಿಸ್ಕೋಬೇಕಾಗತ್ತೆ. ಇವಾಗ ನಾನು ಮುಕ್ಕಾಲು ಭಾಗ ಮಾತ್ರ ಪಾಕ ಹಾಕ್ಕೋತಾ ಇದ್ದೀನಿ. ಆಮೇಲೆ ಬೇಕಿದ್ದರೆ ನಾವು ಹಾಕ್ಕೊಂಡು ಕಲಿಸ್ಕೋಬೋದು. ಈ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಿಂದಿನ ಕಾಲದ ಹಿರಿಯರು ಈ 5 ಧಾನ್ಯಗಳಲ್ಲಿ ಇರುವ ಒಳ್ಳೆಯ ಆರೋಗ್ಯಕ್ಕೆ ಬೇಕಾಗಿರುವ ಅಂಶಗಳು ನಮ್ಮ ದೇಹಕ್ಕೆ ಸೇರಲಿ ಅಂತ ಈ ಥರ ಉಂಡೆ ಮಾಡಿದ್ದಾರೆ. ಆದರೆ ಇದನ್ನು ಮನೇಲಿ ಮಾಡೋದು ತುಂಬ ಕಡಿಮೆ ಜನ. ಅಟ್ಲೀಸ್ಟ್ ನಮ್ಮ ಹಿಂದಿನ ಕಾಲದವ್ರು ಕಲಿಸ್ಕೊಟ್ಟಿರೋ ಅಡುಗೆನ ನಾವು ಮಾಡಿ ಮುಂದಿನ ಜನ್ರೇಷನ್ಗೆ ಕಲಿಸ್ಕೊಡೋಣ. ಯಾಕಂದರೆ ಈ ಹಬ್ಬಗಳು, ಆಚರಣೆಗಳು, ಸಿಹಿ ತಿನಿಸುಗಳು ಎಲ್ಲ ನಮಗೆ ಮುಕ್ತಾಯ ಆಗಬಾರ್ದು ಅಲ್ವಾ. ಮಿಕ್ಕಿರೋ ಪಾಕನ ಸ್ವಲ್ಪ ಹಾಕೊಂಡ್ಮೇಲೆ ನನಗೆ ಕರೆಕ್ಟಾಗಿ ಬಂತು. ಈ ಥರ ಬಂದರೆ ಸಾಕು. ಇವಾಗ ಉಂಡೆ ಕರೆಕ್ಟಾಗಿ ಬರುತ್ತೆ. ಇದನ್ನು ನಾವು ಒಂದು 10 ಡೇಸ್ವರೆಗೂ ಸ್ಟೋರ್ ಮಾಡ್ಕೋಬೋದು. ಏನೂ ಆಗೋದಿಲ್ಲ, ಕೆಡೋದು ಇಲ್ಲ. ಇದಕ್ಕೆ 5 ದಿನಸಿನ ಉಂಡೆ ಅಂತ ಅಂತಾರೆ. ಉಸ್ಲಿ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ. ಮೊದಲು ಒಂದು ಜಾರ್ಗೆ ಅರ್ಧ ಕೊಬ್ಬರಿ ಪಟ್ಲು ಹಾಕ್ಕೊಳ್ಳಿ. ಅದಕ್ಕೆ 3ರಿಂದ 4 ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ, 1 ಇಂಚು ಶುಂಠಿ ಹಾಕ್ಕೋಬೇಕು. ಇದಿಷ್ಟು ಹಾಕ್ಕೊಂಡು ನಾವು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ಉಸ್ಲಿಗೆ ಇದೇ ನಮ್ಮ ಮೇನ್ ಇಂಗ್ರೀಡಿಯೆಂಟ್. ಒಂದು ಕಡಾಯಲ್ಲಿ 2 ಚಮಚ ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಕೈ ಆಡಿಸಿ ಚಟ್ಪಟ ಅಂತ ಸಿಡಿದ್ಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ. ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಬಿಸಿ ನೀರಿಗೆ ಕಾಳು ಹಾಕಿ ನೆನೆಸೋಗ್ಬಿಡಿ. ಕಾಳು ಸ್ವಲ್ಪ ನೆಂದ ಮೇಲೆ ಕುಕ್ಕರಲ್ಲಿ ಹಾಕಿ 6ರಿಂದ 7 ವಿಸಿಲ್ ಬಿಡಿ. ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಇದು ನಾಗಪ್ಪನಿಗೆ ಎಡೆ ಆಗಿರೋದ್ರಿಂದ ಹಿಂದಿನ ದಿನ ನಾವು ಇಡೋಕ್ಕೆ ಬರೋದಿಲ್ಲ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ
ಕಲಿಸ್ಕೊಳ್ಳಿ. ಇದು 2ರಿಂದ 3 ನಿಮಿಷ ಬೇಯಿಸಿದರೆ ಸಾಕು. ಯಾಕಂದರೆ ಆಲ್ರೆಡಿ ಕುಕ್ಕರಲ್ಲಿ ನಾವು ಕುದಿಸ್ಕೊಂಡಿರ್ತೀವಲ್ಲ, ಇದಕ್ಕೆ ಆಲ್ರೆಡಿ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಕೊಬ್ಬರಿ ಪೇಸ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನೀವು ಲೋ ಫ್ಲೇಮಲ್ಲಿ ಇಟ್ಟು ಕಲಿಸ್ತಾ ಇದ್ದರೆ ಕೊಬ್ಬರಿ ತವಾಗೆ ಹತ್ಕೊಳ್ಳೋದಿಲ್ಲ, ಇಲ್ಲಾಂದರೆ ಹತ್ಕೊಳ್ಳೋ ಚಾನ್ಸ್ ಇರುತ್ತೆ. ಈ ಥರ ನೀವು ಕಲಿಸಿದರೆ ತುಂಬ ರುಚಿಕರವಾದ ಉಸ್ಲಿ ರೆಡಿ ಆಗುತ್ತೆ. ನೈವೇದ್ಯ ರೆಡಿ ಆಯಿತು, ಇನ್ನೇನು ಪೂಜೆ ಸ್ಟಾರ್ಟ್ ಮಾಡಬೇಕು. ನಾನು ಬೆಳಗ್ಗೆನೇ ಎದ್ದು ಪೂಜೆ ಮಾಡಿ ರೆಡಿ ಇಟ್ಟಿದ್ದೆ. ಈ ಪ್ರೊಸೀಜರ್ ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೊತೀನಿ. ನಾಗಪ್ಪನಿಗೆ ನೂಲು ದಾರ ಹಾಕಿ, ಹತ್ತಿಯಿಂದ ಹಾರ ಮಾಡಿ ಹಾಕಿ, ಬೆಳಗ್ಗೆ ಸ್ವಲ್ಪ ಸಜ್ಜೆ ಮತ್ತು ಕಡಲೆಕಾಳನ್ನ ನೆನೆ ಹಾಕಿ 5 ಮುಡಿ ಇಡಬೇಕು. ಎಡೆ ಹಿಡಿದ ಮೇಲೆ ಒಂದು ಕೊಬ್ಬರಿ ಬಟ್ಲದಲ್ಲಿ ಬೆಲ್ಲ ಇಟ್ಟು ನಾಗಪ್ಪನಿಗೆ ನೀರು ಮತ್ತು ಹಾಲು ಕಲಸಿ ಹಾಲೆರೆದ್ರೆ ಆಯಿತು. ನಿಮಗೂ ಮತ್ತು ನಿಮ್ಮ ಕುಟುಂಬದವರೆಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಿಮಗೆ ಇನ್ನೂ ವೀಡಿಯೋಸ್ ಬೇಕಾದಲ್ಲಿ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಪೂಜೆ ಮುಗೀತು, ಇನ್ನು ಊಟಕ್ಕೆ ಸಿದ್ಧವಾಗಿದೆ. ಇದು ನಮ್ಮ ಹಬ್ಬದ ಅಡುಗೆ. ಇದು 5 ದಿನಸಿನ ಉಂಡೆ. ಇದನ್ನೇ ನಾನು ಇಲ್ಲಿವರೆಗೂ ವಿಡಿಯೋದಲ್ಲಿ ತೋರಿಸಿದ್ದು. ಮತ್ತು ಇದು ಶೇಂಗಾ ಉಂಡೆ, ಇದು ರವೆ ಉಂಡೆ. ಜಾಸ್ತಿ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿದರೆ ರವೆ ಉಂಡೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಹಾಲು ಹಾಕ್ದೇ ರವೆ ಉಂಡೆ ಮಾಡಿದ್ದೀನಿ, ಪಾಕದಿಂದ ಮಾಡಿದ್ದೀನಿ. ಇದು ಗಾರ್ಗೆ ಅಥವಾ ಗೋಧಿ ಕಜ್ಜಾಯ ಅಂತ ಅಂತಾರೆ. ಇದನ್ನು ಬೆಲ್ಲ ಮತ್ತು ಗೋಧಿ ಹಿಟ್ಟಿಂದ ಮಾಡಿರ್ತಾರೆ. ಇದು ತುಂಬ ಮೃದುವಾಗಿ ಬಂದಿದೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದಕ್ಕೆ ಕಾರ್ಗಿ ಅಂತಾರೆ. ಗೋಧಿ ಹಿಟ್ಟಿಗೆ ನಾವು ಉಪ್ಪು ಖಾರ ಹಾಕಿಬಿಟ್ಟು ಮಾಡೋದು. ಇದು ತುಂಬ ಕ್ರಿಸ್ಪಿಯಾಗಿ ಇದೆ. ಈ ಚಿಕ್ಕ ಬಟ್ಲಲ್ಲಿದೆ ಅಲ್ವಾ, ಇದು ಕೊಬ್ಬರಿ ಚಟ್ನಿ. ಇದನ್ನು ಬೆಳಗ್ಗೆ ಕಾಯಿ ಹೊಡೆದಿತ್ತಲ್ವ, ಅದರಿಂದ ನಾನು ಚಟ್ನಿ ಮಾಡ್ಕೊಂಡಿದ್ದೀನಿ. ಪುರಿ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ. ಮತ್ತು ಪಕ್ಕಕ್ಕೆ ಇರೋದು ಬಂದು ಇದು ಉಸ್ಲಿ. ಇದು ಆಲ್ರೆಡಿ ನಾವು ವೀಡಿಯೋದಲ್ಲಿ ತೋರಿಸಿದ್ದೀನಿ. ಈ 5 ದಿನಸಿನ ಉಂಡೆನ ಈ ಉಸ್ಲಿ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಹಬ್ಬ ಇರೋದರಿಂದ ರೊಟ್ಟಿ ಮತ್ತು ಚಪಾತಿ ಮಾಡೋದಿಲ್ಲ, ಅದಕ್ಕೋಸ್ಕರ ನಾನು ಪೂರಿ ಮಾಡ್ಕೊಂಡಿದ್ದೆ. ಪೂರಿ ಜೊತೆ ಉಸ್ಲಿ ಮತ್ತು ಕೊಬ್ಬರಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಮತ್ತು ನಾನು ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ. ಚಿತ್ರಾನ್ನನೂ ಚಟ್ನಿಯಲ್ಲಿ ಚೆನ್ನಾಗಿರುತ್ತೆ. ಇದು ಕೂಡ ಒಂದು ಒಳ್ಳೆ ಕಾಂಬಿನೇಷನ್. ಲಾಸ್ಟಲ್ಲಿ ಅನ್ನ ಮತ್ತು ಬೇಳೆ ಸಾರು ಮಾಡಿದ್ದೀನಿ. ಇಷ್ಟೇ ನಮ್ಮ ಲಂಚ್. ಏನಪ್ಪ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡೋ ಪುರಿನ ಮಧ್ಯಾಹ್ನ ಇಟ್ಟಿದ್ದಾರೆ ಅಂತ ಅಂದ್ಕೋಬೇಡಿ. ಬೆಳಗ್ಗೆ ಒಗ್ಗರಣೆನೇ ಮಾಡಿದ್ದೆ, ಮಧ್ಯಾಹ್ನ ಊಟಕ್ಕಂತ ಪುರಿ ಮಾಡಿರೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.